ಕಂಟಿನ್ಯೂ ಸರ್. ಕಂಟಿನ್ಯೂ ಸರ್. ಇವತ್ತು ನಡೆಯಲಿರುವ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡದ ನಡುವೆ ಫೈನಲ್ ಪಂದ್ಯ, ಚಾಂಪಿಯನ್ಸ್ ಟ್ರೋಫಿ. ಉತ್ತಮವಾಗಿ ಪ್ರದರ್ಶನ ತೋರಿಸ್ತಾ ಬಂದಿದ್ದಾರೆ ನಮ್ಮ ಭಾರತ ತಂಡದವರು. ಹೀಗಾಗಿ ಇವತ್ತು ಕೂಡ ಫೈನಲನ್ನು ವಿನ್ ಆಗ್ತೀವಿ ಅನ್ನೋ ಭರವಸೆ ಎಲ್ಲರ ಮನದಲ್ಲಿದೆ. ಹಾಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಉತ್ತಮ ಒಂದು ಪ್ರದರ್ಶನ ತೋರಿಸ್ತಾ ಇದ್ದಾರೆ, ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ. ಹೀಗೆ ಇವತ್ತು ಕೂಡ ಅದೇ ಕಂಟಿನ್ಯೂ ಮಾಡಿದರೆ ವಿನ್ ಆಗೋದ್ರಲ್ಲಿ ಯಾವುದೇ ಒಂದು ಇದೇ ಇಲ್ಲ. ಟೀಮ್ ಮಾತ್ರ ನಮ್ಮದು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಬ್ಯಾಟಿಂಗ್ನಲ್ಲಿ ಓಪನರ್ ಶುಭ್ಮನ್ ಗಿಲ್ ಹಾಗೂ ರೋಹಿತ್ ಶರ್ಮಾ, ನೆಕ್ಸ್ಟು ವಿರಾಟ್ ಕೊಹ್ಲಿ, KL ರಾಹುಲ್, ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಈಗ ವಿರಾಟ್ ಕೊಹ್ಲಿ ಅಂದರೂ ಫುಲ್ ಫಾರ್ಮ್ ಒಳಗೆ ಇದ್ದಾರೆ. ನೆಕ್ಸ್ಟ್ ಆಗಲೇ ಲಾಸ್ಟ್ ಮ್ಯಾಚ್ ಆಗಲಿ ಸೆಂಚುರಿ ಎಲ್ಲ ಹೊಡೆದು ಉತ್ತಮವಾದ ಒಂದು ಆತ್ಮವಿಶ್ವಾಸದಲ್ಲಿ ಎಲ್ಲ ನಮ್ಮ ದಾಂಡಿಗರು ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಹಾಗೂ ಬೌಲಿಂಗ್ನಲ್ಲಿ ಮೀಡಿಯಂ ಪೇಸರ್ ಆದಂಥ ಶಮಿ ಅವರಾಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಆಮೇಲೆ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್, ಜಡೇಜಾ ಇವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಕೂಡ ಅದೇ ಪ್ರದರ್ಶನವನ್ನು ತೋರಿಸ್ತಾರೆ, ವಿನ್ ಆಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇರೋದ್ರಿಂದ ತುಂಬ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಕಾನ್ಫಿಡೆಂಟ್ ಇದೆ, ಇಂಡಿಯಾ ವಿನ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಕರೆಕ್ಟಾಗಿ ಎದುರೊಳಗಳು ಸಿಕ್ಕಿದ್ದಾರೆ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂದರೆ ಅದು ಕರೆಕ್ಟ್. ಎರಡು ಟೀಮ್ ಕೂಡ ಬ್ಯಾಲೆನ್ಸ್ ಆಗಿದೆ, ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಅವ್ರದ್ದು ಮಿಡ್ಲ್ ಆರ್ಡರ್ ಚೆನ್ನಾಗಿದೆ, ಗ್ಲೆನ್ ಫಿಲಿಕ್ಸ್ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಟಾಪ್ ಆರ್ಡರ್ ಅವ್ರದ್ದು ಕೂಡ ಚೆನ್ನಾಗಿದೆ, ವಿಲಿಯಮ್ಸನ್ ಆಗಿರ್ಬೋದು, ಡೆರೆಲ್ ಮಿಚೆಲ್ ಆಗಿರ್ಬೋದು, ಎಸ್ಪೆಷಲಿ ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಆಗಿರ್ಬೋದು, ಆಮೇಲೆ ಸ್ಯಾಂಟ್ನರ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ವಿಲಿಯಮ್ಸನ್ ಫಾರ್ಮಿಗೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ. ನಮ್ಮ ಇಂಡಿಯಾ ಕೂಡ ಟಾಪ್ ಆರ್ಡರ್ ಚೆನ್ನಾಗಿದೆ, ಗಿಲ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ನೆಕ್ಸ್ಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಮಿಡ್ಲ್ ಆರ್ಡರ್ಲಿ ಶ್ರೇಯಸ್ ಅಯ್ಯರ್, KL ರಾಹುಲ್ ಆ್ಯಂಡ್ ಸ್ಪೆಷಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿ ಆಡ್ತಿರೋದ್ರಿಂದ ನಮಗೆ ಒಂದು ಲೆಫ್ಟ್ ಹ್ಯಾಂಡರ್ ಏನು ಕೊರತೆ ಇತ್ತು, ಆ ಕೊರತೆ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಅಕ್ಷರ್ ಪಟೇಲ್ ಇವನ್ ಟಾಪ್ ಆರ್ಡರ್ ಬಂದು ಆಡೋ ಕೆಪಾಸಿಟಿ ಇದೆ, ಮಿಡ್ಲ್ ಆರ್ಡರ್ ಆಡೋ ಕೆಪಾಸಿಟಿ ಇದೆ, ಆಮೇಲೆ ರನ್ ರೇಟ್ನ ಇನ್ಕ್ರೀಸ್ ಮಾಡುವಂಥ ಕೆಪಾಸಿಟಿ ಕೂಡ ಇರೋದ್ರಿಂದ ಒಳ್ಳೆ ಬ್ಯಾಲೆನ್ಸ್ ಆಗಿದೆ ಟೀಮು. ಬೌಲಿಂಗ್ ಕೂಡ ಶಮಿ ಚೆನ್ನಾಗಿ ಆಗ್ತಿದ್ದಾರೆ. ಇವನ್ ಸ್ಪಿನ್ನರ್ಸು ವರುಣ್ ಚಕ್ರವರ್ತಿ ನಮಗೆ ಆ್ಯಕ್ಚುಲಿ ಒಂದು ಕಾನ್ಫಿಡೆಂಟ್ ಇದೆ. ಸ್ಪಿನ್ನರ್ಸು ಚಾಹಲ್ ಅಥವಾ ಅಶ್ವಿನ್ ಹೋದ್ಮೇಲೆ ಅಂದರೆ ವಿಕೆಟ್ ಟೇಕಿಂಗ್ ಬೌಲರ್ ಬೇಕಾಗಿತ್ತು. ಜಡೇಜಾ ಮಾಡ್ತಿದ್ರು, ಅಕ್ಷರ್ ಪಟೇಲ್ ಮಾಡ್ತಿದ್ರು ಅಂದರೂ ಕೂಡ ಅವರು ಆಲ್ರೌಂಡರ್ ಆಗಿರೋದ್ರಿಂದ ನಾವು ವರುಣ್ ಚಕ್ರವರ್ತಿಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಅವ್ರ ಮೇಲೆ ಒಂದು ಹೋಪ್ ಇದೆ. ಎಸ್ಪೆಷಲಿ ಕೊಹ್ಲಿ ಆಡ್ತಿರೋದ್ರಿಂದ, ಯಾಕಂದರೆ ಕೊಹ್ಲಿ ಇನ್ನೇನು 2-3 ವರ್ಷ ಆಡ್ಬೋದು ಮ್ಯಾಕ್ಸಿಮಮ್. ಹಾಗಾಗಿ ಈ ಚಾಂಪಿಯನ್ಸ್ ಟ್ರೋಫಿ ಎಷ್ಟು 2030 ವರ್ಲ್ಡ್ ಕಪ್ ನಮಗೆ ಕ್ಯೂರಿಯಾಸಿಟಿ ಇತ್ತು, ಅದೇ ರೀತಿ ಚಾಂಪಿಯನ್ಸ್ ಟ್ರೋಫಿ 2025 ಕೂಡ ನಮಗೆ ಒಂದು ಕುತೂಹಲ ಇದೆ.